ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ನೀವೆಲ್ಲರೂ ಥಂಬ್ನೇಲ್ ಒಳಗೆ ನೋಡಿರೋ ಹಾಗೆ ನಾನು ನಿಮ್ಗೆ ಇವತ್ತು ಕಲರ್ ಗ್ರೇಡಿಂಗ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಫೋರ್ ಇಮೇಜ್ ಈ ರೀತಿ, ಆಫ್ಟರ್ ಇಮೇಜ್ ಈ ರೀತಿಯಾಗಿ ಏನ್ ಮಾಡಿದ್ವಿ ನಾವು ಕಲರ್ ಗ್ರೇಡಿಂಗ್ ಮಾಡಿದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕಲರ್ ಗ್ರೇಡಿಂಗ್ ಕಲಿಬಹುದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕರ್ವ್ ಪೆನಲ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲಿ ಕಾಣ್ತಾ ಇರೋ ಕಂಪ್ಲೀಟ್ ಕರ್ವ್ ಪೆನಲ್ ಬಗ್ಗೆ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಮಾಡೋದ್ರಿಂದ ನೀವು ಕರ್ವ್ ಪೆನಲ್ ಬಗ್ಗೆ ತಿಳ್ಕೋಬಹುದು. ಆಮೇಲೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಲೆವೆಲ್ ಪೆನಲ್ ಬಗ್ಗೆ ಕೂಡ ನಾನು ಏನ್ ಮಾಡಿದೀನಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೋಡಿ ನೀವು ಕರ್ವ್ ಪೆನಲ್ ಮತ್ತು ಲೆವೆಲ್ ಪೆನಲ್ ತಿಳ್ಕೋಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲರ್ ಗ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಕಲರ್ ಗ್ರೇಡಿಂಗ್ ಗೊತ್ತಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಬಹುದು ನೀವು. ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಈ ರೀತಿಯಾಗಿ ಏನ್ ಮಾಡಿದ್ವಿ ನಾವು ಕಲರ್ ಗ್ರೇಡಿಂಗ್ ಮಾಡಿದೀವಿ. ಸೊ ವೆಲ್ಕಮ್ ಟು ಕೆಡಿ ಫೋಟೋಗ್ರಫಿ. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಅಂದ್ರೆ ಆಲ್ಬಮ್ ಡಿಸೈನಿಂಗ್, ಕಲರ್ ಗ್ರೇಡಿಂಗ್ ಯಾರಾದ್ರೂ ಕಲಿಬೇಕು ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾವು ಹೇಳ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೀವು ಯಾವುದೇ ಒಂದು ಇಮೇಜ್ ನ ಕಲರ್ ಗ್ರೇಡಿಂಗ್ ಮಾಡ್ಬೇಕು ಅನ್ಕೊಂಡ್ರೆ ಆ ಇಮೇಜ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಜಾಸ್ತಿ ಇರೋದಿದೆಯಾ ಅಥವಾ ಏನಾದ್ರು ಪೋರ್ಟ್ರೇಟ್ ಇಮೇಜ್ ಇದೆಯಾ ಅನ್ನೋದು ಮೊದಲು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇವಾಗ ನೀವು ಸಿನಿಮ್ಯಾಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡ್ಬೇಕು ಅನ್ಕೊಂಡ್ರೆ ಒಂದು ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಜಾಸ್ತಿ ಇರಬೇಕು. ನಾನು ನಿಮ್ಗೆ ಎಕ್ಸಾಂಪಲ್ ಗೆ ಇವತ್ತು ಎರಡು ಪಿಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಈ ಇಮೇಜ್ ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಏನಿದೆ, ಇಲ್ಲಿ ಶಾಡೋ ಇದೆ, ಆಮೇಲೆ ಇಲ್ಲಿ ಎಕ್ಸ್ಪೋಸ್ ಇದೆ, ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ಮಿಡ್ ಟೋನ್ ಇದೆ. ಬ್ಯಾಕ್ ಗ್ರೌಂಡ್ ಮತ್ತೆ ಸಬ್ಜೆಕ್ಟ್ ಎರಡು ಸೇಮ್ ಇದೆ. ಇಲ್ಲಿ ಯಾವುದೇ ರೀತಿಯಾದ ಎಕ್ಸ್ಪೋಸ್ ಕೂಡ ಇಲ್ಲ, ಅನ್ಎಕ್ಸ್ಪೋಸ್ ಕೂಡ ಇಲ್ಲ, ಎರಡು ಸೇಮ್ ಇದೆ. ಮತ್ತೆ ಈ ಇಮೇಜ್ ಅಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಫುಲ್ ಎಕ್ಸ್ಪೋಸ್ ಇದೆ, ಆಮೇಲೆ ಸಬ್ಜೆಕ್ಟ್ ಏನಿದೆ ಅನ್ಎಕ್ಸ್ಪೋಸ್ ಆಗಿದೆ, ಅಂದ್ರೆ ಸ್ವಲ್ಪ ಏನಿದೆ ಡಲ್ ಆಗಿದೆ. ನಾವು ಇದನ್ನ ಏನ್ ಮಾಡ್ಬೇಕು, ಇವಾಗ ಕಲರ್ ಗ್ರೇಡಿಂಗ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ಇವಾಗ ಬ್ಯಾಕ್ ಗ್ರೌಂಡ್ ಎಕ್ಸ್ಪೋಸ್ ಆಗಿದೆ, ಆಮೇಲೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಶಾಡೋ ಇದೆ. ಈ ಎರಡು ರೀತಿಯಾದ ಒಂದು ಇಮೇಜ್ ಅಲ್ಲಿ ಯಾವ ರೀತಿಯಾಗಿ ನೀವು ಸಿನಿಮ್ಯಾಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ವಾಯ್ಸ್ ಏನಾದ್ರು ಬರ್ತಾ ಇದ್ರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ. ನಾನು ಹೇಳ್ತಾ ಇರೋ ವಾಯ್ಸು ಆಮೇಲೆ ನಾನು ಮೂವ್ ಮಾಡ್ತಾ ಇರೋ ಮೌಸ್ ಮೇಲೆ ಮಾತ್ರ ನಿಮ್ ಗಮನ ಇರಲಿ. ಮೊದಲು ಏನ್ ಮಾಡ್ಕೊಳ್ಳಿ, ಇವಾಗ ನಾವು ಇಲ್ಲಿ ಎಕ್ಸ್ಪೋಸ್ ಇದೆ ಮೇಲ್ಗಡೆ, ನಾನು ಮೊದಲು ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಈ ಲೇಯರ್ ಗೆ ಎಕ್ಸ್ಪೋಸ್ ಅಂತ ನೇಮ್ ಕೊಡ್ತೀನಿ. ನಾನು ನಿಮಗೆ ತುಂಬಾ ಸರಿ ಹೇಳಿದೀನಿ, ಲೇಯರ್ ನ ಕಾಪಿ ಮಾಡ್ಕೊಂಡೆ ನೀವು ವರ್ಕ್ ಮಾಡ್ಬೇಕು ಅಂತ. ನೀವು ಈ ರೀತಿ ನೇಮ್ ಕೊಟ್ಟು ಆದ್ರೂ ವರ್ಕ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಲೇಯರ್ ನ ಕಾಪಿ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ನಾನು ಏನ್ ಮಾಡಿದೀನಿ, ಇವಾಗ ಲೇಯರ್ ನ ಕಾಪಿ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಇಲ್ಲಿ ಮೇಲ್ಗಡೆ ಫಿಲ್ಟರ್ ಅಂತ ಇರುತ್ತೆ, ಇಲ್ಲಿ ಬಂದು ನೀವು ಇಲ್ಲಿ ಕ್ಯಾಮ್ರಾ ಫಿಲ್ಟರ್ ಅಂತ ಕಾಣುತ್ತೆ ನಿಮಗೆ. ನೀವು ಈ ರೀತಿಯಾಗಿ ಕೂಡ ಏನ್ ಮಾಡ್ಬೋದು, ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕೀಬೋರ್ಡ್ ಅಲ್ಲಿ ಡೈರೆಕ್ಟ್ ಆಗಿ ಶಿಫ್ಟ್ ಕಂಟ್ರೋಲ್ ಎ ಕ್ಲಿಕ್ ಮಾಡಿದ್ರೆ ಕೂಡ ಏನಾಗುತ್ತೆ, ನಿಮಗೆ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗುತ್ತೆ. ಮತ್ತೆ ತುಂಬಾ ಜನ ನನಗೆ ಕೇಳ್ತಾ ಇದ್ರು, ಸರ್ ನಮ್ಮ ಒಂದು ಸಾಫ್ಟ್ವೇರ್ ಅಲ್ಲಿ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗ್ತಾ ಇಲ್ಲ, CS3 ಯೂಸ್ ಮಾಡ್ತಾ ಇದೀವಿ, CS6 ಯೂಸ್ ಮಾಡ್ತಾ ಇದೀವಿ. CS6 CS3 ಅಂದ್ರೆ ಫೋಟೋಶಾಪ್ 2020 ವರ್ಷನ್ ಕೆಳಗಡೆ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಆ ಯಾವುದೇ ಫೋಟೋಶಾಪ್ ಅಲ್ಲಿ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗಲ್ಲ. ಫೋಟೋಶಾಪ್ 2020 ವರ್ಷನ್ ಮೇಲೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಕ್ಯಾಮ್ರಾ ಫಿಲ್ಟರ್ ಇದು 17.1 ವರ್ಷನ್. ಈ ವರ್ಷನ್ 2023 ಫೋಟೋಶಾಪ್ ವರ್ಷನ್ ಅಲ್ಲಿ ಬರುತ್ತೆ. 2020 ವರ್ಷನ್ ಅಲ್ಲಿ ಈ ಕ್ಯಾಮ್ರಾ ಫಿಲ್ಟರ್ ಬರಲ್ಲ. ನಿಮ್ಗೆ ಏನಾದ್ರು ಅಪ್ಡೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಸಪರೇಟ್ ಆಗಿ ಕ್ಯಾಮ್ರಾ ಫಿಲ್ಟರ್ ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಯಾರಾದ್ರೂ ಕ್ಯಾಮ್ರಾ ಫಿಲ್ಟರ್ ನ ಅಪ್ಡೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅಂದ್ರೆ ಕೆಳಗಡೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಕ್ಯಾಮ್ರಾ ಫಿಲ್ಟರ್ ನ ಅಪ್ಡೇಟ್ ಹೇಗೆ ಮಾಡ್ಕೊಳ್ಳೋದು, ಬೇರೆ ರೀತಿ ಕ್ಯಾಮ್ರಾ ಫಿಲ್ಟರ್ ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತೀನಿ. ಪರವಾಗಿಲ್ಲ, ನೀವು ಇದರಲ್ಲಿ ಕೂಡ ಸಿನಿಮ್ಯಾಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡಬಹುದು. ನೀವು 2020 ವರ್ಷನ್ ಕ್ಯಾಮ್ರಾ ಫಿಲ್ಟರ್ ಅಲ್ಲಿ ಕೂಡ ಏನ್ ಮಾಡಬಹುದು, ಸಿನಿಮ್ಯಾಟಿಕ್ ಆಗಿ ವರ್ಕ್ ಮಾಡಬಹುದು. ಎಕ್ಸಾಂಪಲ್ ಗೆ ಇವಾಗ ಈ ಇಮೇಜ್ ತಗೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲಿ ಮೇಲ್ಗಡೆ ಎಲ್ಲ ಏನಿದೆ, ಇಲ್ಲಿ ಎಕ್ಸ್ಪೋಸ್ ಇದೆ, ಆಮೇಲೆ ಈ ಸಬ್ಜೆಕ್ಟ್ ಏನಿದೆ ಸ್ವಲ್ಪ ಅನ್ಎಕ್ಸ್ಪೋಸ್ ಆಗಿದೆ, ಅಂದ್ರೆ ಸ್ವಲ್ಪ ಡಲ್ ಇದೆ. ಇದನ್ನ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು. ಅಂದ್ರೆ ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ನಾವು ಡಲ್ ಮಾಡ್ಬೇಕಾಗತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಮಾಸ್ಕ್ ಮೇಲೆ ಬಂದ್ಬಿಟ್ಟು ಇದೊಂದು ಆಪ್ಷನ್ ಇರುತ್ತೆ. ಇದು ನಿಮ್ಗೆ ಏನಾದ್ರು 2020 ವರ್ಷನ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಬರ್ತಾ ಇರ್ತವೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ ಬರ್ತಾ ಇರ್ತವೆ. ಅಂದ್ರೆ ಇಲ್ಲಿ ಅಂದ್ರೆ 2023 ವರ್ಷನ್ ಅಲ್ಲಿ ಈ ರೀತಿ ಇಲ್ಲಿ ಸೈಡ್ ಬರ್ತವೆ, 2020 ವರ್ಷನ್ ಅಲ್ಲಿ ಇಲ್ಲಿ ಮೇಲ್ಗಡೆ ಬರ್ತವೆ. ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಮಾಸ್ಕ್ ತಗೋತೀನಿ. ಇಲ್ಲಿ ಕ್ರಿಯೇಟ್ ನ್ಯೂ ಮಾಸ್ಕ್ ಅಂತ ಇದೆ. ಇದು 2023 ವರ್ಷನ್ ಅಲ್ಲಿ ಮಾತ್ರ ಈ ರೀತಿಯಾದ ಒಂದು ಬ್ಯಾಕ್ ಗ್ರೌಂಡ್, ಸ್ಕೈ ಆಮೇಲೆ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ ಇದೆ. 2020 ವರ್ಷನ್ ಅಲ್ಲಿ ಇದು ಇರಲ್ಲ. ಆದ ಕಾರಣ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕ್ಯಾಮ್ರಾ ಫಿಲ್ಟರ್ ನ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಲ್ಲಾ ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ ಹೇಳ್ಬೇಕಾದ್ರೆ ಯಾವ ರೀತಿ ಸಿನಿಮ್ಯಾಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡಬೇಕು, ಯಾವ ರೀತಿ ಸಬ್ಜೆಕ್ಟ್ ನ ನಾವು ಅನ್ಎಕ್ಸ್ಪೋಸ್ ಮಾಡಬೇಕು, ಆಮೇಲೆ ಬ್ಯಾಕ್ ಗ್ರೌಂಡ್ ನ ಯಾವ ರೀತಿ ನಾವು ಅನ್ಎಕ್ಸ್ಪೋಸ್ ಮಾಡಬೇಕು, ಸಬ್ಜೆಕ್ಟ್ ನ ಯಾವ ರೀತಿ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವು ಇದೊಂದು ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಸಿನಿಮ್ಯಾಟಿಕ್ ಕಲರ್ ಗ್ರೇಡಿಂಗ್ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಾನು ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಅದು ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಆಗಿರುತ್ತೆ. ಇವಾಗ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಆಯ್ತು ನಂದು. ನಾನು ಬ್ಯಾಕ್ ಗ್ರೌಂಡ್ ನ ಅನ್ಎಕ್ಸ್ಪೋಸ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಸಬ್ಜೆಕ್ಟ್ ಫೋಕಸ್ ಆಗಿ ಕಾಣಬೇಕು. ಆದ ಕಾರಣ ಏನ್ ಮಾಡ್ತೀನಿ, ನಾನು ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಏನ್ ಮಾಡ್ಕೊಂತೀನಿ, ಅನ್ಎಕ್ಸ್ಪೋಸ್ ಮಾಡ್ಕೊಂತೀನಿ. ಓಕೆ, ನಾನು
ಇಷ್ಟಿರ್ಲಿ ನನಗೆ ಬ್ಯಾಕ್ ಗ್ರೌಂಡ್, ಇನ್ನೊಂದು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಮಾಡ್ಕೊಂತೀನಿ. ಈ ರೀತಿ ಏನ್ ಮಾಡ್ತೀವಿ ಇವಾಗ ನೋಡ್ಬೋದು ನೀವು, ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್. ನಾನು ಬ್ಯಾಕ್ ಗ್ರೌಂಡ್ ಏನ್ ಮಾಡಿದೆ ಅನ್ಎಕ್ಸ್ಪೋಸ್ ಮಾಡ್ಕೊಂಡು ಓಕೆ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ನ ಸ್ವಲ್ಪ ಫೋಕಸ್ ಮಾಡ್ಕೋಬೇಕು. ಸಬ್ಜೆಕ್ಟ್ ನ ಫೋಕಸ್ ಮಾಡ್ಕೋಬೇಕಂದ್ರೆ ಅಬ್ಸರ್ವ್ ಮಾಡಿ ನೀವು, ಇದೆಲ್ಲ ಸಬ್ಜೆಕ್ಟ್ ಮೇಲೆ ಫೋಕಸ್ ಇದೆ. ಇದನ್ನ ನೀವು ಮೊದಲು ಸ್ಕಿನ್ ರಿಟಚಿಂಗ್ ಮಾಡ್ಕೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಅಂತ ಕೂಡ ಹೇಳಿದೀನಿ. ಇಲ್ಲಿ ನಾನು ಸ್ಪಾಟ್ ಹಿಲ್ಲಿಂಗ್ ಬ್ರಷ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಎಲ್ಲಾ ಸ್ಪಾಟ್ ಗಳನ್ನ ರಿಮೂವ್ ಮಾಡ್ತೀನಿ. ನಾನು ನಿಮಗೆ ಇಲ್ಲಿ ಸ್ಪೀಡ್ ಆಗಿ ಹೇಳ್ತಾ ಇದ್ದೀನಿ. ನೀವು ಸ್ಕಿನ್ ರಿಟಚಿಂಗ್ ವಿಡಿಯೋನ ನೋಡು, ನೀವು ಸ್ಕಿನ್ ರಿಟಚಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕಲ್ಕೋಬಹುದು. ಅಲ್ಲಿ ನೋಡಿ ನೀವು ಸಿನಿಮೆಟಿಕ್ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ಮೊದಲು ನೀವು ಸ್ಕಿನ್ ರಿಟಚಿಂಗ್ ನ ಪ್ರಾಪರ್ ಆಗಿ ಮಾಡ್ಕೋಬೇಕಾಗತ್ತೆ. ನಾನು ನಿಮ್ಗೆ ಇಲ್ಲಿ ಓನ್ಲಿ ಕಲರ್ ಗ್ರೇಡಿಂಗ್ ಮಾತ್ರ ಹೇಳ್ತಾ ಇದ್ದೀನಿ. ಆದ ಕಾರಣ ಇಲ್ಲಿ ನಾರ್ಮಲ್ ಆಗಿ ಏನ್ ಮಾಡ್ತೀನಿ, ನಾನು ಸ್ಕಿನ್ ಮೇಲಿರೋ ಎಲ್ಲ ಸ್ಪಾಟ್ ಗಳನ್ನ ರಿಮೂವ್ ಮಾಡ್ಕೊಂತೀನಿ. ಇಲ್ಲಿ ನೋಡಬಹುದು ನೀವು ಸ್ಕಿನ್ ಮೇಲೆ ಎಲ್ಲ ಸ್ಪಾಟ್ ರಿಮೂವ್ ಮಾಡ್ಕೊಂಡು ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಸಬ್ಜೆಕ್ಟ್ ನಾನು ಫೋಕಸ್ ಮಾಡ್ಕೊಂತೀನಿ. ಮತ್ತೆ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಕ್ಯಾಮೆರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡ್ಕೊಂಡು ಈ ಸರ್ತಿ ಮಾಸ್ಕ್ ಅಲ್ಲಿ ಬಂದ್ಬಿಟ್ಟು ನಾನು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ, ನಾನು ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಅನ್ಎಕ್ಸ್ಪೋಸ್ ಮಾಡಿದ್ದೆ. ಈ ಸರ್ತಿ ನಾನು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು, ಈ ರೀತಿ ನಿಮಗೆ ಇಲ್ಲಿ ನಿಮ್ಗೆ ಆಪ್ಷನ್ ಇರ್ಲಿಲ್ಲ ಅಂದ್ರೆ ನಾನು ನಿಮಗೆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ ಕ್ಯಾಮೆರಾ ಫಿಲ್ಟರ್ ಕಂಪ್ಲೀಟ್ ಟ್ಯೂಟೋರಿಯಲ್ ಹೇಳ್ಬೇಕಾದ್ರೆ ಹೇಳಿದೀನಿ. ಆ ವಿಡಿಯೋದಲ್ಲಿ ನೋಡಿದ್ರೆ ನೀವು ಯಾವ ರೀತಿ ಮಾಡಬಹುದು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಸಬ್ಜೆಕ್ಟ್ ನ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಎಕ್ಸ್ಪೋಸ್ ಮಾಡ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಕಾಂಟ್ರಾಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ನಾನು ಕಾಂಟ್ರಾಸ್ಟ್ ಸ್ವಲ್ಪ ಏನ್ ಮಾಡ್ತೀನಿ, ಕಡಿಮೆನೇ ಇರ್ಲಿ. ನಾನು ನನ್ನ ಇಮೇಜ್ ತಕ್ಕಂಗೆ ಏನ್ ಮಾಡ್ತಾ ಇರ್ತೀನಿ, ಇಲ್ಲಿ ನಾನು ಲೈಟಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ನೀವು ನಿಮ್ ಇಮೇಜ್ ತಕ್ಕಂಗೆ ಏನ್ ಮಾಡ್ಬೇಕು, ಲೈಟಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು. ಇವಾಗ ಸರ್ ಈ ರೀತಿ ಮಾಡ್ತಾ ಇದ್ರೆ ನಾವು ಇದೇ ರೀತಿ ಮಾಡೋಣ ಅಂದ್ರೆ ನಿಮ್ ಇಮೇಜ್ ಬೇರೆ ಇರುತ್ತೆ, ನಿಮ್ ಇಮೇಜ್ ಕ್ಯಾಪ್ಚರ್ ಬೇರೆ ಆಗಿರುತ್ತೆ, ಈ ಇಮೇಜ್ ಬೇರೆ ಇರುತ್ತೆ. ಆದ ಕಾರಣ ನಾನು ಈ ಇಮೇಜ್ ತಕ್ಕಂಗೆ ಇಲ್ಲಿ ನಾನು ಏನ್ ಮಾಡ್ತಾ ಇರ್ತೀನಿ, ಕಂಟ್ರೋಲ್ ಮಾಡ್ತಾ ಇರ್ತೀನಿ. ನೀವು ನಿಮ್ ಇಮೇಜ್ ತಕ್ಕಂಗೆ ಕಂಟ್ರೋಲ್ ಮಾಡ್ಬೇಕು. ಹೈಲೈಟ್ ನ ಏನ್ ಮಾಡ್ತೀನಿ, ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ, ಶಾಡೋನ ಜಾಸ್ತಿ ಮಾಡ್ತೀನಿ, ಆಮೇಲೆ ವೈಟ್ ನ ಕೂಡ ಜಾಸ್ತಿ ಮಾಡ್ತೀನಿ, ಆಮೇಲೆ ಶಾಡೋ ಸ್ವಲ್ಪ ಕಡಿಮೆ ಮಾಡಿ, ವೈಟ್ ಕಡಿಮೆ ಇರಲಿ, ಆಮೇಲೆ ಬ್ಲಾಕ್ ಕೂಡ ಏನ್ ಮಾಡ್ತೀನಿ ಸ್ವಲ್ಪ ನಾನು ಜಾಸ್ತಿನೂ ಮಾಡ್ಕೋತೀನಿ. ಓಕೆ, ನಾನು ನೆಕ್ಸ್ಟ್ ಏನ್ ಮಾಡಿದೆ ಫ್ರೆಂಡ್ಸ್ ನೋಡ್ಬೋದು, ಜಸ್ಟ್ ನಾವು ಎಕ್ಸ್ಪೋಸ್ ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಇಮೇಜ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇರುತ್ತೆ ನೋಡ್ಬೋದು. ಇವಾಗ ಇದು ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಜಸ್ಟ್ ನಾವು ಲೈಟ್ ನ ಅಂದ್ರೆ ಎಕ್ಸ್ಪೋಸ್ ನ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕೆ ಯಾವ ರೀತಿಯಾಗಿ ನಮ್ಮ ಇಮೇಜ್ ಅಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡ್ಬೋದು. ಆದ ಕಾರಣ ಒಂದು ಇಮೇಜ್ ಅಲ್ಲಿ ಮೊದಲು ಎಕ್ಸ್ಪೋಸ್ ನ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಕಂಟ್ರೋಲ್ ಜೆ ಮಾಡ್ಕೊಂಡು ಮತ್ತೆ ಲೇಯರ್ ನ ಕಾಪಿ ಮಾಡ್ಕೊಂಡು ಈ ಲೇಯರ್ ಗೆ ಏನ್ ಮಾಡ್ತೀನಿ, ನಾನು ಕಲರ್ ಅಂತ ಕೊಡ್ತೀನಿ. ಅಂದ್ರೆ ನಾನು ಬ್ಯಾಕ್ ಗ್ರೌಂಡ್ ಇಲ್ಲಿರೋ ಕಲರ್ ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇಲ್ಲೆಲ್ಲ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಗ್ರೀನ್ ಕಲರ್ ಇದೆ, ಸ್ವಲ್ಪ ಡಿಮ್ ಗ್ರೀನ್ ಕಲರ್ ಇದೆ. ಆಮೇಲೆ ಇಲ್ಲೆಲ್ಲ ಎಲ್ಲೋ ಕಾಣ್ತಾ ಇದೆ, ಇವರ ಸೀರೆ ಮೇಲೆ ಕೂಡ ಸ್ವಲ್ಪ ಎಲ್ಲೋ ಎಫೆಕ್ಟ್ ಇದೆ. ಆಮೇಲೆ ಇಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಬಹುದು ಎಲ್ಲೋ ಎಫೆಕ್ಟ್ ಇದೆ. ಇದನ್ನ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಡಲ್ ಮಾಡ್ಕೊಂತೀನಿ. ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಕ್ಯಾಮೆರಾ ಫಿಲ್ಟರ್ ನಾನು ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ ಕೂಡಲೇ ಇದು 2020 ವರ್ಷನ್ ಅಲ್ಲಿ ಕೂಡ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕಲರ್ ಮಿಕ್ಸರ್ ಅಂತ ಇದೆ. ಈ ಕಲರ್ ಮಿಕ್ಸರ್ ನಲ್ಲಿ ಹ್ಯೂ ಅಂತ ಇರುತ್ತೆ, ಸ್ಯಾಚುರೇಷನ್ ಇರುತ್ತೆ, ಲೂಮಿನೆನ್ಸ್ ಇರುತ್ತೆ. ಇವೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಕ್ಯಾಮೆರಾ ಫಿಲ್ಟರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೀನಿ. ಆಮೇಲೆ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳಿದೀನಿ. ಆಮೇಲೆ ನೀವು ಫೋಟೋ ರಿಟಚಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಒಂದು ವೆಡ್ಡಿಂಗ್ ಇಮೇಜ್ ನ ಕಲರ್ ಗ್ರೇಡಿಂಗ್ ಮಾಡ್ಬೇಕಾದ್ರೆ, ಕಲರ್ ಕರೆಕ್ಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಇವೆಲ್ಲ ಯೂಸ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸ್ಯಾಚುರೇಷನ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಗ್ರೀನ್ ಕಲರ್ ಸ್ಯಾಚುರೇಷನ್ ಕಡಿಮೆ ಮಾಡ್ತೀನಿ, ಯೆಲ್ಲೋ ಕಲರ್ದು ಸ್ಯಾಚುರೇಷನ್ ಕಡಿಮೆ ಮಾಡ್ತೀನಿ, ಆಮೇಲೆ ಅಕ್ವಾಸ್ ನ ಕೂಡ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಅಂದ್ರೆ ನಮ್ಮ ಒಂದು ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಯಾವ್ಯಾವ ಮಿಕ್ಸ್ ಇರುತ್ತೆ, ಯೆಲ್ಲೋ ಮಿಕ್ಸ್ ಇರುತ್ತೆ, ಗ್ರೀನ್ ಮಿಕ್ಸ್ ಇರುತ್ತೆ, ಆಮೇಲೆ ಅಕ್ವಾಸ್ ಮಿಕ್ಸ್ ಇರುತ್ತೆ. ನಾನು ಏನ್ ಮಾಡಿದೆ, ಎಲ್ಲಾನು ಕಡಿಮೆ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಲೂಮಿನೆನ್ಸ್ ಅಲ್ಲಿ ಗ್ರೀನ್ ನ ಸ್ವಲ್ಪ ಏನ್ ಮಾಡ್ತೀನಿ ನಾನು ಅಂದ್ರೆ ಸ್ವಲ್ಪ ಶಾರ್ಪ್ ಗ್ರೀನ್ ಕಾಣೋ ಹಾಗೆ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಚೇಂಜ್ ಮಾಡ್ತಾ ಹೋದಂಗೆ ನಿಮ್ಗೆಲ್ಲ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಶಾರ್ಪ್ ಗ್ರೀನ್ ನಿಮಗೆ ಬೇಕಾಗಿದೆ. ಸೊ ನಾನು ಏನ್ ಮಾಡ್ತೀನಿ, ಈ ರೀತಿ ಏನ್ ಮಾಡಿದೆ, ಸೆಟ್ ಮಾಡ್ಕೊಂಡೆ. ಬೇಕಿದ್ರೆ ನಿಮ್ಗೆ ಇನ್ನೂ ಗ್ರೀನ್ ಸ್ವಲ್ಪ ಎಫೆಕ್ಟ್ ಬೇಕಾಗಿದ್ರೆ ನೀವು ಇದನ್ನ ಜಾಸ್ತಿ ಮಾಡ್ಕೋಬಹುದು. ನಾನು ನಿಮಗೆ ಕಡಿಮೆ ಮಾಡೋದು ಯಾವ ರೀತಿ ಅಂತ ಕೂಡ ಹೇಳ್ತೀನಿ. ಲೂಮಿನೆನ್ಸ್ ಅಲ್ಲಿ ನೋಡಿ, ಈ ರೀತಿ ಲೂಮಿನೆನ್ಸ್ ನಲ್ಲಿ ಚೇಂಜ್ ಮಾಡ್ಕೊಂಡ್ರು ಕೂಡ ಏನಾಗುತ್ತೆ, ನಿಮಗೆ ಗ್ರೀನ್ ಎಫೆಕ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನನಗೆ ಏನ್ ಬೇಡ, ನಾನು ಗ್ರೀನ್ ಎಫೆಕ್ಟ್ ನ ಏನ್ ಮಾಡ್ತೀನಿ, ಕಡಿಮೆನೆ ಮಾಡ್ಕೊಂತೀನಿ. ಓಕೆ, ನಾನು ಏನ್ ಮಾಡಿದೆ, ಇವಾಗ ಗ್ರೀನ್ ಎಫೆಕ್ಟ್ ನ ಕಡಿಮೆ ಮಾಡ್ಕೊಂಡು ಓಕೆ ಕೊಡ್ತೀನಿ. ಓಕೆ ಕೊಟ್ಮೇಲೆ ಇವಾಗ ನೋಡಬಹುದು ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್. ನಾನು ನಿಮಗೆ ಆಲ್ರೆಡಿ ಒಂದು 3-4 ವಿಡಿಯೋ ಮಾಡಿ ಹಾಕಿದ್ದೀನಿ. ಬ್ಯಾಕ್ ಗ್ರೌಂಡ್ ಇಲ್ಲಿರೋ ಕಲರ್ ನ ಯಾವ ರೀತಿ ಚೇಂಜ್ ಮಾಡೋದು, ಪ್ರಾಪರ್ ಗ್ರೀನ್ ಯಾವ ರೀತಿ ಮಾಡೋದು, ಪ್ರಾಪರ್ ಯೆಲ್ಲೋ ಯಾವ ರೀತಿ ಮಾಡೋದು, ಆಮೇಲೆ ಬ್ಲಾಕ್ ಅಂಡ್ ವೈಟ್ ಯಾವ ರೀತಿ ಮಾಡೋದು, ಆರೆಂಜ್ ಕಲರ್ ಆಗಿ ಯಾವ ರೀತಿ ಮಾಡೋದು ಅನ್ನೋದು ಆಲ್ರೆಡಿ ನಾನು 3-4 ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನೀವು ಬ್ಯಾಕ್ ಗ್ರೌಂಡ್ ಇಲ್ಲಿರೋ ಕಲರ್ ಯಾವ ರೀತಿ ನಿಮ್ಗೆ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಕಲರ್ ನ ಚೇಂಜ್ ಮಾಡಿದ್ರೆ ಸಬ್ಜೆಕ್ಟ್ ಮೇಲೆ ಎಫೆಕ್ಟ್ ಆಗದೆ ಅದನ್ನ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಮತ್ತೆ ಕಂಟ್ರೋಲ್ ಜೆ ಮಾಡಿ ಲೇಯರ್ ನ ಕಾಪಿ ಮಾಡ್ಕೊಂತೀನಿ. ನೀವು ಈ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ನೀವು ಲೇಯರ್ ನ ಕಾಪಿ ಮಾಡ್ತಾ ಹೋಗ್ತಾ ವರ್ಕ್ ಮಾಡಿದ್ರೆ ಏನಾಗುತ್ತೆ, ವರ್ಕ್ ಕೂಡ ಈಸಿ ಆಗಿದೆ. ಅಂದ್ರೆ ನಾವು ಈ ಲೇಯರ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ನಾವು ಎಡಿಟ್ ಮಾಡಿದ್ವಿ, ಆ ಎಡಿಟ್ ನಮಗೆ ಚೆನ್ನಾಗಿಲ್ಲ ಅಂದ್ರೆ ನಾವು ಈ ಲೇಯರ್ ನ ಏನ್ ಮಾಡಬಹುದು, ಡೈರೆಕ್ಟ್ ಡಿಲೀಟ್ ಮಾಡ್ಬಿಡ್ಬೋದು. ಡಿಲೀಟ್ ಮಾಡ್ಕೊಟ್ರೆ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತು. ಮತ್ತೆ ನಾವು ಬೇರೆ ಲೇಯರ್ ನ ತಗೊಂಡು ಏನ್ ಮಾಡಬಹುದು, ವರ್ಕ್ ಕೂಡ ಮಾಡಬಹುದು.
ಈ ಲೇಯರ್ ಅಲ್ಲಿ ಏನ್ ಮಾಡ್ತೀನಿ ನಾನು ಗ್ರೇಡಿಂಗ್ ಅಂತ ಮಾಡ್ತೀನಿ. ಅಂದ್ರೆ ನಾನು ಸ್ವಲ್ಪ ಸಿನಿಮೆಟಿಕ್ ಆಗಿ ಗ್ರೇಡಿಂಗ್ ಕೊಡ್ತೀನಿ. ಈ ಒಂದು ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಇಲ್ಲಿ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಸಿನಿಮೆಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡಬಹುದು. ಸೊ ಈ ಒಂದು ನಾನು ಏನ್ ಮಾಡಿದೆ, ಇವಾಗ ಗ್ರೇಡಿಂಗ್ ಅಂತ ಕೊಟ್ಟೆ. ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ನಾನು ಕ್ಯಾಮರಾ ರಾ ಫಿಲ್ಟರ್ ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡ್ ಕೂಡಲೇ ಮತ್ತೆ ಇಲ್ಲಿ ಮಾಸ್ಕ್ ಅಂತ ಇರುತ್ತೆ. ಈ ಮಾಸ್ಕ್ ಮೇಲೆ ಬಂದು ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಲೀನಿಯರ್ ಗ್ರೇಡಿಯಂಟ್ ಅಂತ ಇದೆ, ಆಮೇಲೆ ರ್ಯಾಡಿಯಲ್ ಗ್ರೇಡಿಯಂಟ್ ಅಂತ ಇದೆ. ನಿಮಗೆ 2020 ವರ್ಷನ್ ಅಲ್ಲಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರುತ್ತೆ. ಇದನ್ನ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಬ್ರಷ್ ಟೂಲ್ ಇರಲ್ಲ. ಆಮೇಲೆ ನಿಮಗೆ ರ್ಯಾಡಿಯಲ್ ಗ್ರೇಡಿಯಂಟ್ ಅಂತ ಇರುತ್ತೆ, ಲೀನಿಯರ್ ಗ್ರೇಡಿಯಂಟ್ ಅಂತ. ನಾನು ಏನ್ ಮಾಡ್ತೀನಿ, ಇಲ್ಲಿ ಲೀನಿಯರ್ ಗ್ರೇಡಿಯಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಈಗ ಡ್ರ್ಯಾಗ್ ಮಾಡ್ತೀನಿ. ನಾನು ಯಾಕೆ ಈ ರೀತಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಇಲ್ಲಿ ನಮ್ದು ಎಕ್ಸ್ಪೋಸ್ ಇದೆ. ಸೊ ಇಮೇಜ್ ಅಲ್ಲಿ ಯಾವ ಕಡೆ ಎಕ್ಸ್ಪೋಸ್ ಇದೆಯಲ್ಲ ಆ ಎಕ್ಸ್ಪೋಸ್ ನ ಇನ್ನೂ ಏನ್ ಮಾಡ್ಬೇಕು, ನಾವು ಜಾಸ್ತಿ ಮಾಡಬೇಕು. ಮತ್ತೆ ಯಾವ ಕಡೆ ಶಾಡೋ ಇದೆಯಲ್ಲ ಆ ಕಡೆ ಏನ್ ಮಾಡ್ಬೇಕು, ನಾವು ಶಾಡೋನ ಕಡಿಮೆ ಮಾಡಬೇಕು. ಸಿನಿಮೆಟಿಕ್ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡೋದು ಒಂದು ಕ್ಯಾಮ್ರಾ ಫಿಲ್ಟರ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳಿದೀನಿ. ಸೊ ಏನ್ ಮಾಡ್ತೀನಿ ನಾನು ಇಲ್ಲಿ ಒಂದು ಈ ರೀತಿ ಏನ್ ಮಾಡಿದೆ, ಡ್ರ್ಯಾಗ್ ಮಾಡಿದೆ. ಇದನ್ನ ಏನ್ ಮಾಡ್ತೀನಿ, ಎಕ್ಸ್ಪೋಸ್ ನ ಜಾಸ್ತಿ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ನನಗೆ ಇಲ್ಲಿ ಎಲ್ಲ ನೀವು ಅಬ್ಸರ್ವ್ ಮಾಡಬಹುದು, ಸ್ವಲ್ಪ ಯೆಲ್ಲೋನೆಸ್ ಜಾಸ್ತಿ ಇದೆ. ಅಂದ್ರೆ ಸನ್ಲೈಟ್ ಇದೆ, ಇಲ್ಲಿ ಒಂದು ಈವ್ನಿಂಗ್ ಸನ್ಲೈಟ್ ಇರಬಹುದು. ಇದು ಈವ್ನಿಂಗ್ ಸನ್ಲೈಟ್ ಅಲ್ಲಿ ಏನಿರುತ್ತೆ, ಸ್ವಲ್ಪ ಕಲರ್ ವಾರ್ಮ್ ಆಗಿರುತ್ತೆ. ನಾನು ಏನ್ ಮಾಡ್ತೀನಿ, ಇದನ್ನ ವಾರ್ಮ್ ನ ಜಾಸ್ತಿ ಮಾಡ್ಕೊಂತೀನಿ. ಅದೇ ಏನಾದ್ರು ನೀವು ಈವ್ನಿಂಗ್ ಇಲ್ಲ ಅಂದ್ರೆ ಬೆಳಗ್ಗೆ ಏನಾದ್ರು ಶೂಟ್ ಮಾಡಿದ್ರೆ ಎಲ್ಲ ಪೂರ್ತಿ ಈವ್ನಿಂಗ್ ಬ್ಲೂ ಕಲರ್ ಇರುತ್ತೆ. ಇದು ಸಂಜೆ ಅಂದ್ರೆ 3 to 4 ಟೈಮ್ ಅಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ರೆ ಇಮೇಜ್ ಸ್ವಲ್ಪ ಎಲ್ಲೋ ಇರುತ್ತೆ. ಆ ಟೈಮಲ್ಲಿ ವಾರ್ಮ್ ಇರುತ್ತೆ. ಆದ ಕಾರಣ ಏನ್ ಮಾಡಿದೆ, ನಾನು ಇಲ್ಲಿ ವಾರ್ಮ್ನೆಸ್ ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಟೆಂಪರೇಚರ್ ಅಲ್ಲಿ ವಾರ್ಮ್ನೆಸ್ ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ನಾನು ಡೇಸ್ ನ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಕೊಡ್ತೀನಿ. ಈ ರೀತಿ ಎಲ್ಲ ನೀವು ಇಮೇಜ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಪೋಸ್ಟ್ ಮಾಡಿರ್ತಾರೆ, ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಕೊಟ್ಟಿರ್ತಾರೆ ಈ ರೀತಿ ಎಲ್ಲ. ಸೊ ಅದಕ್ಕೆ ಡೇಸ್ ನ ನೀವು ಕಂಟ್ರೋಲ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಸ್ಮೋಕಿ ಎಫೆಕ್ಟ್ ಬರುತ್ತೆ. ನಾನು ಏನ್ ಮಾಡ್ತೀನಿ, ಕಡಿಮೆ ಮಾಡ್ಕೋತೀನಿ, ಕ್ಲಾರಿಟಿ ಕಡಿಮೆ ಮಾಡ್ಕೋತೀನಿ, ಆಮೇಲೆ ಟೆಕ್ಸ್ಚರ್ ನ ಕಡಿಮೆ ಮಾಡ್ಕೊಂತೀನಿ. ಸೊ ಓಕೆ, ನಾನು ಟೆಂಪರೇಚರ್ ನ ಏನ್ ಮಾಡಿದೀನಿ, ಇಲ್ಲಿ ಪೂರ್ತಿಯಾಗಿ ಜಾಸ್ತಿ ಮಾಡಿದ್ದೀನಿ. ನೀವು ಅದೇ ಏನಾದ್ರು ಈ ಕಡೆ ಬ್ಲೂ ಕಡೆ ಅಂದ್ರೆ ನೋಡಿ, ಇವಾಗ ನಾನು ವಾರ್ಮ್ ಕಡೆ ತಗೊಂಡೋದಾಗ ಏನಾಗ್ತಿದ್ದು ಸಿನಿಮೆಟಿಕ್ ಆಗಿ ಕಾಣ್ತಾ ಇದೆ. ಅಂದ್ರೆ ಈ ಒಂದು ಇಮೇಜು ಏನ್ ಕ್ಯಾಪ್ಚರ್ ಆಗಿದೆ ವಾರ್ಮ್ ಟೋನ್ ಅಲ್ಲೇ ಕ್ಯಾಪ್ಚರ್ ಆಗಿದೆ. ಆದ ಕಾರಣ ನಾವು ವಾರ್ಮ್ ಟೋನೇ ಕೊಡಬೇಕು. ವಾರ್ಮ್ ಟೋನ್ ಅಲ್ಲಿರೋ ಕ್ಯಾಪ್ಚರ್ ಆಗಿರೋ ಇಮೇಜ್ ನ ನೀವೇನಾದ್ರೂ ಕೂಲ್ ಕೊಟ್ರೆ ಅದು ಸಿನಿಮೆಟಿಕ್ ಆಗಿ ಕಾಣಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಎಲ್ಲ ವಾರ್ಮ್ ಕಲರ್ ಇದೆ. ಇಲ್ಲಿ ನೀವು ಕೂಲ್ ಕಲರ್ ಕೊಟ್ಟರೆ ಅದು ನಿಮಗೆ ವರ್ಕ್ ಆಗಲ್ಲ ನಿಮ್ ಸಿನಿಮೆಟಿಕ್ ಆಗಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ವಾರ್ಮ್ ಕಲರ್ ನ ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಸೊ ನಾನು ನೆಕ್ಸ್ಟ್ ಏನೇನ್ ಮಾಡಿದೆ, ಇಲ್ಲಿ ಡೇಸ್ ನ ಕಡಿಮೆ ಮಾಡಿದೀನಿ, ಕ್ಲಾರಿಟಿ ಕಡಿಮೆ ಮಾಡಿದೀನಿ, ಆಮೇಲೆ ಟೆಕ್ಸ್ಚರ್ ಕೂಡ ಕಡಿಮೆ ಮಾಡಿದೀನಿ. ಬೇಕಾದ್ರೆ ನೀವು ಇಲ್ಲಿ ಕರ್ವ್ ಟೂಲ್ ಅಲ್ಲಿ ಕೂಡ ಏನ್ ಮಾಡಬಹುದು, ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇವಾಗ ಕರ್ವ್ ಟೂಲ್ ಅಲ್ಲಿ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಆಲ್ರೆಡಿ ನಾನು ಎಲ್ಲ ವರ್ಕ್ ಮಾಡಿದೀನಿ. ನಾನು ನಿಮ್ಗೆ ಕರ್ವ್ ಟೂಲ್ ಅಲ್ಲಿ ಯಾವ ರೀತಿ ಸಿನಿಮೆಟಿಕ್ ಗ್ರೇಡಿಂಗ್ ಮಾಡೋದು ಅನ್ನೋದು ಕೂಡ ಆಲ್ರೆಡಿ ಕರ್ವ್ ಪೆನ್ ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೀನಿ. ಓಕೆ ಕೊಡ್ತೀನಿ. ಓಕೆ ಕೊಟ್ಟ ಕೂಡಲೇ ಇವಾಗ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ಇದು ನಮ್ದು ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಇವಾಗ ನಾವು ಸಿನಿಮ್ಯಾಟಿಕ್ ಆಗಿ ಏನ್ ಮಾಡಿದೀವಿ, ಇಲ್ಲಿ ಸ್ಮೋಕ್ ಎಫೆಕ್ಟ್ ನ ಕೊಟ್ಟಿದೀವಿ, ಆಮೇಲೆ ವಾರ್ಮ್ ಟೋನ್ ನ ಕೊಟ್ಟಿದೀವಿ, ಬಿಫೋರ್ ಆಫ್ಟರ್. ಮತ್ತೆ ಏನ್ ಮಾಡ್ತೀನಿ, ಇದೇ ಒಂದು ಲೇಯರ್ ನ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ಕೊಂಡು ಕ್ಯಾಮರಾ ಫಿಲ್ಟರ್ ನ ಓಪನ್ ಮಾಡ್ಕೊಂಡು ಇವಾಗ ಏನ್ ಮಾಡ್ತೀನಿ ನಾನು, ನಾವು ಇಲ್ಲಿ ಎಕ್ಸ್ಪೋಸ್ ಕೊಟ್ಟಿವಿ. ಇವಾಗ ಈ ರೀತಿ ಏನ್ ಮಾಡಿದೀವಿ, ನಾವು ಈ ಇಮೇಜ್ ಗೆ ಮೇಲ್ಗಡೆಯಿಂದ ಕೆಳಗಡೆ ಎಕ್ಸ್ಪೋಸ್ ಕೊಟ್ಟಿದೀವಿ. ಈ ರೀತಿ ಈ ಕಡೆಯಿಂದ ಎಕ್ಸ್ಪೋಸ್ ಇದ್ರೆ ನಮ್ಗೆ ಅಪೋಸಿಟ್ ಏನಿರಬೇಕು, ಶಾಡೋ ಇರಬೇಕು. ಅಂದ್ರೆ ನಾವು ಇಲ್ಲಿ ಎಕ್ಸ್ಪೋಸ್ ಕೊಟ್ಟಿದೀವಿ, ಕೆಳಗಡೆ ಎಕ್ಸ್ಪೋಸ್ ಕೊಡ್ತೀವಿ. ಎಲ್ಲಾ ಕಡೆ ಎಕ್ಸ್ಪೋಸ್ ಕೊಟ್ರೆ ಅದು ಸಿನಿಮೆಟಿಕ್ ಕಾಣಲ್ಲ. ಮೇಲ್ಗಡೆಯಿಂದ ಎಕ್ಸ್ಪೋಸ್ ಬಂದಿದೆ ಅಂದ್ರೆ ಕೆಳಗಡೆಯಿಂದ ಶಾಡೋ ಕೊಡ್ಬೇಕು. ಮತ್ತೆ ಏನ್ ಮಾಡ್ತೀನಿ, ನಾನು ಲೀನಿಯರ್ ಗಡೆಯನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಈ ಸರ್ತಿ ಕೆಳಗಡೆಯಿಂದ ಮೇಲ್ಗಡೆ ಏನ್ ಮಾಡ್ತೀನಿ, ನಾನು ಶಾಡೋನ ಕ್ರಿಯೇಟ್ ಮಾಡ್ಕೊಂತೀನಿ. ಎಕ್ಸ್ಪೋಸ್ ನ ಕಡಿಮೆ ಮಾಡ್ತೀನಿ. ಇಲ್ಲಿ ಈ ರೀತಿ ನೀವು ಶಾಡೋನ ಕಡಿಮೆ ಮಾಡ್ಕೊಂತೀನಿ. ಆಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಕೂಲ್ ಟೂನ್ ಗೆ ತಗೊಂಡು ಹೋಗ್ತೀನಿ. ಹೈಲೈಟ್ ನ ಇಲ್ಲಿ ಕಡಿಮೆ ಮಾಡ್ತೀನಿ. ನಾನು ಕಾಂಟ್ರಾಸ್ಟ್ ನ ಕೂಡ ಏನ್ ಮಾಡ್ತೀನಿ, ಕಾಂಟ್ರಾಸ್ಟ್ ನ ಕಡಿಮೆನೆ ಮಾಡಿ ನೀವು. ಆಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಕ್ಲಾರಿಟಿನ ಕಡಿಮೆ ಮಾಡ್ಕೊಳ್ಳಿ. ಡೇಸ್ ನ ಸ್ವಲ್ಪ ಇಲ್ಲಿ ಜಾಸ್ತಿ ಮಾಡಬಹುದು. ಅಂದ್ರೆ ನಮ್ಗೆ ಶಾಡೋ ಬೇಕಾಗಿದೆ. ಇಲ್ಲಿ ನಾವು ಈ ರೀತಿ ನೋಡಿ, ಈ ರೀತಿ ಏನಾದ್ರು ಸ್ಮೋಕ್ ಎಫೆಕ್ಟ್ ಕೊಡಬಾರ್ದು. ಇಲ್ಲಿ ಶಾಡೋದಲ್ಲಿ ಯಾವಾಗ್ಲೂ ಜಾಸ್ತಿ ಕೊಡಬೇಕು ಶಾಡೋನ. ನಾನು ಏನ್ ಮಾಡ್ತೀನಿ, ಟೆಕ್ಸ್ಚರ್ ನ ಕೂಡ ಕಡಿಮೆ ಮಾಡ್ಕೊಂತೀನಿ. ನೀವು ಈ ರೀತಿಯಾಗಿ ಇದನ್ನ ಯಾವ ರೀತಿ ಬೇಕಾದ್ರೂ ಡ್ರ್ಯಾಗ್ ಮಾಡ್ಕೋಬಹುದು. ನೀವು ಯಾವ ರೀತಿ ಬೇಕಾದ್ರೂ ಇದನ್ನ ಮೂವ್ ಮಾಡಿದ್ರೆ ಏನಾಗುತ್ತೆ, ಆ ಸೈಡ್ ಏನಾಗುತ್ತೆ, ನಿಮಗೆ ಶಾಡೋ ಎಫೆಕ್ಟ್ ಬರ್ತಾ ಇರುತ್ತೆ. ನಾನು ನೋಡ್ತಾ ಇರ್ತೀನಿ, ಇಲ್ಲಿ ನೋಡಿ ನಾನು ಯಾವ ರೀತಿ ಮೂವ್ ಮಾಡ್ತೀನಲ್ಲ ಆ ಕಡೆ ಏನಾಗುತ್ತೆ, ಶಾಡೋ ಎಫೆಕ್ಟ್ ಬರ್ತಾ ಇದೆ. ಈ ಕಡೆ ಮೂವ್ ಮಾಡಿದ್ರೆ ಇಲ್ಲಿ ಶಾಡೋ ಎಫೆಕ್ಟ್ ಬರುತ್ತೆ. ಆಮೇಲೆ ನಾನು ಸೆಂಟ್ರಲ್ ಇಟ್ರೆ ಕೆಳಗಡೆಯಿಂದ ಶಾಡೋ ಎಫೆಕ್ಟ್ ಬರುತ್ತೆ. ಆಮೇಲೆ ಈ ಕಡೆ ಮೂವ್ ಮಾಡಿದ್ರೆ ಸೈಡ್ ಇಂದ ಶಾಡೋ ಎಫೆಕ್ಟ್ ಬರ್ತಾ ಇದೆ. ನಾನು ಏನ್ ಮಾಡ್ತೀನಿ, ಈ ರೀತಿ ಒಂದು ಶಾಡೋ ಎಫೆಕ್ಟ್ ಕೊಡ್ತಾ ಇದೀನಿ. ಇಲ್ಲಿ ಅವ್ರ ಬಾಡಿ ಮೇಲೆ ಎಫೆಕ್ಟ್ ಆದ್ರೂ ಪರವಾಗಿಲ್ಲ, ಡೋಂಟ್ ವರಿ, ಏನಾಗಲ್ಲ. ಓಕೆ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ನಾನು ಟೆಕ್ಸ್ಚರ್ ಕಡಿಮೆ ಮಾಡಿದೀನಿ, ಕ್ಲಾರಿಟಿ ಕೂಡ ಏನ್ ಮಾಡಿದೀನಿ, ಕಡಿಮೆ ಮಾಡಿದೀನಿ. ಓಕೆ ಕೊಡ್ತೀನಿ. ಓಕೆ ಕೊಟ್ಟ ಕೂಡಲೇ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾವೇನ್ ಮಾಡಿದೀವಿ, ಈ ಒಂದು ಗ್ರೇಡಿಯಂಟ್ ಅಲ್ಲಿ ಮೇಲ್ಗಡೆ ಎಕ್ಸ್ಪೋಸ್ ಕೊಟ್ಟಿದೀವಿ, ಕೆಳಗಡೆ ಶಾಡೋ ಕೊಟ್ಟಿದೀವಿ. ಬಿಫೋರ್ ಆಫ್ಟರ್ ನೀವು ಅಬ್ಸರ್ವ್ ಮಾಡಿ, ಇದು ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ಎಷ್ಟು ಗ್ರೇಡಿಂಗ್ ಆಯ್ತು. ಇವಾಗ ನಾವು ಜಸ್ಟ್ ಇಲ್ಲಿ ಎಕ್ಸ್ಪೋಸ್ ಆಮೇಲೆ ಇಲ್ಲಿ ಶಾಡೋ ಕೊಟ್ಟಿದ್ದಕ್ಕೆ ಎಷ್ಟು ಸಿನಿಮೆಟಿಕ್ ಆಗಿ ಇದು ಏನಾಗಿದೆ, ಗ್ರೇಡಿಯಂಟ್ ಆಗಿದೆ ನೋಡಿ. ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ನೆಕ್ಸ್ಟ್ ಏನ್ ಮಾಡಬೇಕು ಈ ಇಮೇಜ್ಗೆ, ಇವಾಗ ನಾವು ಏನ್ ಮಾಡಿದೀವಿ, ಮೊದಲು ಇಮೇಜ್ ನ ಎಕ್ಸ್ಪೋಸ್ ಮಾಡ್ಕೊಂಡಿದೀವಿ, ಆಮೇಲೆ ಕಲರ್ ಕೊಟ್ಟಿದೀವಿ, ಅಂದ್ರೆ ಕಲರ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಕಲರ್ ನ ಹೆಚ್ಚು ಕಡಿಮೆ ಮಾಡ್ಕೊಂಡಿದೀವಿ, ಆಮೇಲೆ ಗ್ರೇಡಿಯಂಟ್ ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಈ ಒಂದು ಇಮೇಜ್ ಅಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ಬೇಕು. ಅಂದ್ರೆ ಕಲರ್ ಇವಾಗ ಏನ್ ಮಾಡಿ ಓನ್ಲಿ ಗ್ರೇಡಿಯಂಟ್ ಮಾಡಿದೀವಿ ನಾವು.
ನೆಕ್ಸ್ಟ್ ಏನ್ ಮಾಡ್ತೀನಿ ಮತ್ತೆ ಕಂಟ್ರೋಲ್ ಜೆ ಮಾಡಿ ಇವಾಗ ಕಲರ್ ಗ್ರೇಡಿಯಂಟ್ ಮಾಡ್ತೀನಿ ನಾನು. COLO ಯುವರ್ ಕಲರ್ ಗ್ರೇಡಿಯಂಟ್. ನಾನು ಶಾರ್ಟ್ಕಟ್ ಅಲ್ಲಿ ಇಲ್ಲಿ ಟೈಪ್ ಮಾಡ್ತಾ ಇರ್ತೀನಿ. ನೀವು ಬೇಕಾದ್ರೂ ಟೈಮ್ ಇದ್ರೆ ನೀವು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಏನ್ ಮಾಡ್ಬೋದು ಟೈಪ್ ಮಾಡ್ಬೋದು. ಕಂಟ್ರೋಲ್ ಶಿಫ್ಟ್ ಎ ಮಾಡಿ ಕ್ಯಾಮೆರಾ ಫಿಲ್ಟರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ಸರ್ತಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕಲರ್ ಎಫೆಕ್ಟ್ ಅಲ್ಲಿ ಬರ್ತೀನಿ ನಾನು. ಅಂದ್ರೆ ಇಲ್ಲಿ ಕಲರ್ ಗ್ರೇಡಿಯಂಟ್ ಅಂತ ಇದೆ. ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲೆಲ್ಲ ಇವಾಗ ವೀಲ್ಸ್ ಇದಾವೆ. ಈ ವೀಲ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ. ಈ ವೀಲ್ಸ್ ಅನ್ನೋದು ನಮಗೆ ಜಾಸ್ತಿ ವರ್ಕ್ ಆಗುತ್ತೆ ಕಲರ್ ಗ್ರೇಡಿಂಗ್ ಅಲ್ಲಿ. ಆಮೇಲೆ ಇಲ್ಲಿ ನಾಯ್ಸ್ ರಿಡಕ್ಷನ್ ಇದೆ, ಇದು ಸ್ಕಿನ್ ರಿಟಚಿಂಗ್ ಅಲ್ಲಿ ಬರುತ್ತೆ. ನಾನು ಇವಾಗ ಏನ್ ಮಾಡ್ತೀನಿ, ಪೂರ್ತಿ ಸಬ್ಜೆಕ್ಟ್ ಅಲ್ಲಿರೋ ನಾಯ್ಸ್ ನ ಏನ್ ಮಾಡ್ತೀನಿ ಸ್ವಲ್ಪ ರಿಮೂವ್ ಮಾಡ್ತೀನಿ, ಅಂದ್ರೆ ನನಗೆ ಸ್ಮೂತ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಮಿಡ್ ಟೋನ್ ಇದೆ, ಇದು ಶಾಡೋ ಇದೆ, ಆಮೇಲೆ ಇದು ಹೈಲೈಟ್ ಇದೆ. ನಾನು ಹೈಲೈಟ್ ಅಲ್ಲಿ ಏನ್ ಮಾಡ್ತೀನಿ, ವಾರ್ಮ್ ಟೋನ್ ತಗೊಂತೀನಿ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಪ್ರೆಸ್ ಮಾಡಿ ಏನ್ ಮಾಡ್ತೀನಿ ನಾನು, ಇದು ಶಾಡೋ ಇದೆ. ಸೊ ಸಾರಿ, ಇದು ಶಾಡೋ ಇದೆ, ಇದು ಹೈಲೈಟ್ ಇದೆ. ಹೈಲೈಟ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಸ್ವಲ್ಪ ವಾರ್ಮ್ ಟೋನ್ ಕೊಡ್ತೀನಿ. ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡಿ, ಜಾಸ್ತಿ ಮಾಡ್ದಂಗೆ ಇಲ್ಲಿ ಮೇಲ್ಗಡೆ ಎಲ್ಲ ನಿಮಗೆ ಇಲ್ಲಿ ಮೇಲ್ಗಡೆ ಅಬ್ಸರ್ವ್ ಮಾಡಿ ನೀವು, ಮೂವ್ ಆಗ್ತಾ ಇರುತ್ತೆ. ಶಾಡೋ ಅಂದ್ರೆ ಹೈಲೈಟ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಕಲರ್. ಶಾಡೋದಲ್ಲೆಲ್ಲ ಇಲ್ಲೆಲ್ಲ ಮೂವ್ ಆಗಲ್ಲ, ಇಲ್ಲೆಲ್ಲ ವರ್ಕ್ ಆಗಲ್ಲ, ಓನ್ಲಿ ಹೈಲೈಟ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಅದೇ ಏನಾದ್ರು ಇವಾಗ ನೀವು ಇದನ್ನ ಶಾಡೋದಲ್ಲಿ ವರ್ಕ್ ಮಾಡಬೇಕಿದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಶಾಡೋದಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ನಾನು ಏನ್ ಮಾಡ್ತೀನಿ ಇವಾಗ ಹೈಲೈಟ್ ಅಲ್ಲಿ ಸ್ವಲ್ಪ ವಾರ್ಮ್ ಟೋನ್ ಕೊಡ್ತೀನಿ, ಶಾಡೋದಲ್ಲಿ ಏನ್ ಮಾಡ್ತೀನಿ ಸ್ವಲ್ಪ ಕೂಲ್ ಟೋನ್ ಕೊಡ್ತೀನಿ ನಾನು. ಇಮೇಜ್ ತಕ್ಕಂಗೆ ಕೊಡ್ಬೇಕು ನೀವು. ಅಂದ್ರೆ ಕಲರ್ ಗ್ರೇಡಿಂಗ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ ಹೋದಂಗೆ ನೀವು ಯಾವ ಇಮೇಜ್ಗೆ ಯಾವ ರೀತಿ ನೀವು ಗ್ರೇಡಿಯಂಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕಲರ್ ಗ್ರೇಡಿಂಗ್ ಮಾಡ್ತಾ ಹೋದಂಗೆ ನೀವು ಸಡನ್ ಆಗಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನೀವು ಯಾವ ಇಮೇಜ್ಗೆ ಏನ್ ಕಲರ್ ಗ್ರೇಡಿಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಈ ಇಮೇಜ್ಗೆ ವಾರ್ಮ್ ಟೋನ್ ಕೊಟ್ರೆ ಓಕೆ. ಅಂದ್ರೆ ಯಾಕೆಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಏನಿದೆ ವಾರ್ಮ್ ಟೋನ್ ಇದೆ, ಇದು ಕೂಲ್ ಟೋನ್ ಇಲ್ಲ. ಸೊ ಅದಕ್ಕೆ ನಾನು ಶಾಡೋದಲ್ಲಿ ಕೂಡ ವಾರ್ಮ್ ಟೋನೇ ಕೊಡ್ತೀನಿ. ಎಲ್ಲೋ ಅಂದ್ರೆ ಹೈಲೈಟ್ ಅಲ್ಲಿ ಕೂಡ ವಾರ್ಮ್ ಟೋನೇ ಕೊಡ್ತಾ ಇದೀನಿ. ಮಿಡ್ ಟೋನ್ ಸ್ವಲ್ಪ ಏನ್ ಮಾಡ್ತೀನಿ, ಇಲ್ಲಿ ಜಾಸ್ತಿ ಮಾಡ್ಕೊಂತೀನಿ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಇದು ಗ್ಲೋಬಲ್, ಅಂದ್ರೆ ನಿಮ್ ಇಡೀ ಇಮೇಜ್ ಅಲ್ಲಿ ವರ್ಕ್ ಆಗುತ್ತೆ. ಇದನ್ನ ಲೂಮಿನೆನ್ಸ್ ಏನ್ ಮಾಡಿ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ ಇಮೇಜ್ ತಕ್ಕಂಗೆ ನೀವು ಜಾಸ್ತಿ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ದಂಗೆ ಇಲ್ಲಿ ಕ್ಯಾಲಿಬ್ರೇಷನ್ ಅಂತ ಇರುತ್ತೆ. ಕ್ಯಾಲಿಬ್ರೇಷನ್ ಅಲ್ಲಿ ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಇಲ್ಲಿ ರೆಡ್ ಪ್ರೈಮರಿ ಇದೆ, ಆಮೇಲೆ ಬ್ಲೂ ಪ್ರೈಮರಿ, ಗ್ರೀನ್ ಪ್ರೈಮರಿ ಅಂತ ಇದೆ. ಇಲ್ಲಿ ಕೆಳಗಡೆ ಆಕ್ಟಿವ್ ವಿಂಡೋಸ್ ಆಗಿದೆ, ನಿಮ್ಗೆ ಇಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಬ್ಲೂ ಪ್ರೈಮರಿ ಅಂತ ಇದೆ. ನಾನು ಸ್ಯಾಚುರೇಷನ್ ಅಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಬ್ಲೂನ ಜಾಸ್ತಿ ಮಾಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಗ್ರೀನ್ ಕಡೆಗೆ ಅಂದ್ರೆ ಸ್ವಲ್ಪ ಕಲರ್ ಜಾಸ್ತಿ ಮಾಡ್ಕೊಂತೀನಿ ನಾನು ಸ್ಯಾಚುರೇಷನ್. ಆಮೇಲೆ ರೆಡ್ ನ ಏನ್ ಮಾಡ್ತೀನಿ ಸ್ವಲ್ಪ, ಸೀರೆ ಕಲರ್ ಎಲ್ಲ ಏನಿದೆ ಅವ್ರದ್ದು ಸ್ವಲ್ಪ ರೆಡ್ ಜಾಸ್ತಿ ಮಾಡ್ಕೊಂತೀನಿ ನಾನು. ಆಮೇಲೆ ಗ್ರೀನ್ ನ ಸ್ವಲ್ಪ ಏನ್ ಮಾಡ್ತೀನಿ, ಓಕೆ. ಇವಾಗ ಏನ್ ಮಾಡ್ತೀನಿ ನಾನು, ಓಕೆ ಕೊಡ್ತೀನಿ. ಓಕೆ ಕೊಟ್ಟ ಕೂಡಲೇ ಫ್ರೆಂಡ್ಸ್ ಇವಾಗ ನೋಡಿ, ಇದು ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಇವಾಗ ನಾನು ಹೋಲ್ ಏನ್ ಮಾಡ್ತೀನಿ, ಎಲ್ಲಾ ಸೇರಿ ಕಂಟ್ರೋಲ್ ಜಿ ಮಾಡಿ ಗ್ರೂಪ್ ಮಾಡ್ಕೊಂತೀನಿ. ಗ್ರೂಪ್ ಮಾಡ್ಕೊಂಡು ಇದು ನಾವು ಕಲರ್ ಗ್ರೇಡಿಂಗ್ ಮಾಡಿದೀವಿ. ಇವಾಗ ಇದು ಬಿಫೋರ್ ಇಮೇಜ್ ಈ ರೀತಿ ಇತ್ತು, ನಾವು ಆಫ್ಟರ್ ಇಮೇಜ್ ಏನ್ ಮಾಡಿದೀವಿ ಈ ರೀತಿಯಾಗಿ ಕಲರ್ ಗ್ರೇಡಿಂಗ್ ಮಾಡಿದ್ವಿ. ಸಿಂಪಲ್ ಇಷ್ಟೇ ಇರುತ್ತೆ. ಮತ್ತೆ ನೆಕ್ಸ್ಟ್ ನೀವು ಏನಾದ್ರು ಇವಾಗ ಇದನ್ನ ಸ್ಕಿನ್ ರಿಟಚಿಂಗ್ ಮಾಡಬೇಕು, ಸ್ಕಿನ್ ರಿಟಚಿಂಗ್ ಕೂಡ ಮಾಡಬಹುದು. ಆಮೇಲೆ ಇಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಶಾಡೋ ಬೇಕಾಗಿದೆ, ಇಲ್ಲಿ ಕೆಳಗಡೆ ಎಲ್ಲ ಶಾಡೋ ಬೇಕಾಗಿದೆ. ನೀವೇನ್ ಮಾಡಬಹುದು, ಶಾಡೋ ಕೂಡ ಕೊಡಬಹುದು. ಇದು ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ನಾವೇನ್ ಮಾಡಿದೀವಿ ಇವಾಗ ಅದನ್ನ ಕಲರ್ ಗ್ರೇಡಿಂಗ್ ಮಾಡಿದೀವಿ. ನಾನು ಇನ್ನೊಂದು ಸ್ವಲ್ಪ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ವಲ್ಪ ಇನ್ನೊಂದು ಸರ್ತಿ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು, ಈ ಸರ್ತಿ ರೇಡಿಯಲ್ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಟೆಕ್ಸ್ಚರ್ ಆಮೇಲೆ ಎಕ್ಸ್ಪೋಸ್ ನ ಕಡಿಮೆ ಮಾಡ್ಕೊಂತೀನಿ. ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರಲಿ, ಟೆಕ್ಸ್ಚರ್ ಕ್ಲಾರಿಟಿ ಕಡಿಮೆ ಇರಲಿ. ಓಕೆ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇವಾಗ ಏನಾಯ್ತು ನಮ್ದು, ಇದು ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಈ ರೀತಿ ಏನ್ ಮಾಡಿದ್ವಿ ನಾವು ಬಿಫೋರ್ ಇಮೇಜ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್. ಇವಾಗ ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಎಕ್ಸ್ಪೋಸ್ ಆಗಿದೆ, ಆಮೇಲೆ ಸಬ್ಜೆಕ್ಟ್ ಏನಾಗಿದೆ ಅನ್ಎಕ್ಸ್ಪೋಸ್ ಆಗಿದೆ, ಸ್ವಲ್ಪ ಡಲ್ ಇದೆ. ಅದೇ ನಾವು ಆಫ್ಟರ್ ಕಲರ್ ಗ್ರೇಡಿಂಗ್ ಮಾಡಿದ್ವಿ. ಇವಾಗ ನೋಡಿ ಸಬ್ಜೆಕ್ಟ್ ಏನಾಗಿದೆ ನಮ್ದು, ಸಬ್ಜೆಕ್ಟ್ ಜಾಸ್ತಿ ಎಕ್ಸ್ಪೋಸ್ ಆಗಿದೆ, ಬ್ಯಾಕ್ ಗ್ರೌಂಡ್ ಏನಾಗಿದೆ ಪೂರ್ತಿ ಡಲ್ ಆಗಿದೆ. ನೀವು ಬ್ಯಾಕ್ ಗ್ರೌಂಡ್ ನ ಇನ್ನೂ ಸ್ವಲ್ಪ ಬ್ಲರ್ ಮಾಡಬಹುದು, ಸಬ್ಜೆಕ್ಟ್ ನ ಇನ್ನೂ ಸ್ವಲ್ಪ ಏನ್ ಮಾಡಬಹುದು, ಕ್ಲಾರಿಟಿ ಕೊಡಬಹುದು. ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಏನ್ ಮಾಡಬಹುದು, ಇಲ್ಲಿ ನೀವು ಮಾಸ್ಕ್ ಅಲ್ಲಿ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು, ಸಬ್ಜೆಕ್ಟ್ ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಸರ್ ನಮಗೆ ಅಂದ್ರೆ ನೀವು ಇಲ್ಲಿ ಕ್ಲಾರಿಟಿನ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ಜಾಸ್ತಿ ಆಗುತ್ತೆ, ಅಬ್ಸರ್ವ್ ಮಾಡಿ. ನಾನು ಜಾಸ್ತಿ ಮಾಡ್ತಾ ಇದೀನಿ, ಟೆಕ್ಸ್ಚರ್ ಕೂಡ ಕೊಡ್ತಾ ಇದೀನಿ. ಆಮೇಲೆ ಡೇಸ್ ನ ನೀವು ಜಾಸ್ತಿ ಮಾಡಿದಂಗೆ ಸ್ವಲ್ಪ ನಿಮ್ದು ಏನಾಗುತ್ತೆ, ಇಮೇಜ್ ಜಾಸ್ತಿ ನಿಮ್ಗೆ ಎಕ್ಸ್ಪೋಸ್ ಕಾಣುತ್ತೆ. ಓಕೆ, ಈ ರೀತಿಯಾಗಿ ಏನ್ ಮಾಡಿದೀವಿ ನಾವು ಇವಾಗ ಕಲರ್ ಗ್ರೇಡಿಂಗ್ ಮಾಡಿದೀವಿ ಫ್ರೆಂಡ್ಸ್. ಇವಾಗ ನೀವು ನೋಡಬಹುದಲ್ಲ, ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್ ಈ ರೀತಿಯಾಗಿ ಕೂಡ ಏನ್ ಮಾಡಬಹುದು, ನೀವು ಕಲರ್ ಗ್ರೇಡಿಂಗ್ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಇಮೇಜ್ ಅಲ್ಲಿ ಫ್ರೆಂಡ್ಸ್ ಇವಾಗ ಆಗ್ಲೇ ಏನಿತ್ತು, ಈ ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಎಕ್ಸ್ಪೋಸ್ ಇತ್ತು, ಆಮೇಲೆ ಸಬ್ಜೆಕ್ಟ್ ಏನಾಗಿತ್ತು, ಡಲ್ ಆಗಿತ್ತು.
ಈ ಒಂದು ಇಮೇಜ್ ಅಲ್ಲಿ ಏನಿದೆ ಬ್ಯಾಕ್ ಗ್ರೌಂಡ್ ಕೂಡ ಎಕ್ಸ್ಪೋಸ್ ಇಲ್ಲ, ಆಮೇಲೆ ಸಬ್ಜೆಕ್ಟ್ ಕೂಡ ಎಕ್ಸ್ಪೋಸ್ ಇಲ್ಲ. ನಾವು ಇದರಲ್ಲಿ ಏನ್ ಮಾಡಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲೇ ಇರಲಿ, ಸಬ್ಜೆಕ್ಟ್ ನ ಸ್ವಲ್ಪ ಎಕ್ಸ್ಪೋಸ್ ಮಾಡಬೇಕು. ಇದನ್ನ ನೀವು ಇನ್ಸ್ಟಾಗ್ರಾಮ್ ಸೈಜ್ ಅಲ್ಲಿ ಕಟಿಂಗ್ ಕೂಡ ಮಾಡ್ಕೋಬಹುದು. ಅಂದ್ರೆ ನೀವು ಏನಾದ್ರು ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಸೈಜ್ ಅಲ್ಲಿ ಕಟಿಂಗ್ ಕೂಡ ಮಾಡ್ಕೋಬಹುದು. ಕಂಟ್ರೋಲ್ ಜೆ ಮಾಡಿ ಲೇಯರ್ ನ ಕಾಪಿ ಮಾಡ್ಕೋತೀನಿ ಈ ರೀತಿ. ಇವಾಗ ನೀವು ಇಲ್ಲಿ ನೇಮ್ ಕೊಡಬಹುದು, ಇಲ್ಲಾಂದ್ರೆ ನಾನು ನಿಮಗೆ ಟೈಮ್ ಆಗುತ್ತೆ, ನೇಮ್ ಏನ್ ಕೊಡಲ್ಲ, ಡೈರೆಕ್ಟ್ ಆಗಿ ಎಡಿಟ್ ಮಾಡಿ ತೋರಿಸ್ತೀನಿ. ಏನ್ ಮಾಡಿದೆ, ನಾನು ಲೇಯರ್ ನ ಕಾಪಿ ಮಾಡ್ಕೊಂಡೆ, ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಕ್ಯಾಮೆರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡ್ಕೊಂಡ್ ಕೂಡಲೇ ಮೊದಲು ಏನ್ ಮಾಡ್ತೀನಿ, ನಾನು ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀನಿ, ಸ್ವಲ್ಪ ನಾನು ಎಕ್ಸ್ಪೋಸ್ ನ ಅನ್ಎಕ್ಸ್ಪೋಸ್ ಮಾಡ್ತೀನಿ. ಅಂದ್ರೆ ಬ್ಯಾಕ್ ಗ್ರೌಂಡ್ ಎಕ್ಸ್ಪೋಸ್ ಏನ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡಿ ಇಲ್ಲಿ ಇವಾಗ ನೀವು ನೋಡಬಹುದು, ಇಲ್ಲಿ ನಾನು ವಾರ್ಮ್ ಟೋನ್ ಕೊಡಲ್ಲ. ಯಾಕೆ ಕೊಡಲ್ಲ, ಇವಾಗ ನೋಡಿ, ವಾರ್ಮ್ ಟೋನ್ ಕೊಟ್ರೆ ಏನಾಗುತ್ತೆ, ಇದು ವಾರ್ಮ್ ಟೋನ್ ನಲ್ಲಿ ಕ್ಯಾಪ್ಚರ್ ಆಗೇ ಇಲ್ಲ. ಪೂರ್ತಿ ಏನಾಗಿದೆ, ಇದು ಶಾಡೋದಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಇಮೇಜ್ ನೀವು ವಾರ್ಮ್ ಟೋನ್ ಕೊಟ್ರೆ ಇದು ಏನಾಗುತ್ತೆ, ಅನ್ಯಾಚುರಲ್ ಆಗಿ ಕಾಣುತ್ತೆ. ನ್ಯಾಚುರಲ್ ಆಗಿ ಕಾಣೋದೇ ಇಲ್ಲ ಇದು. ಇವಾಗ ಆಗ್ಲೇ ನಾವು ಎಡಿಟ್ ಮಾಡಿರೋ ಇಮೇಜ್ಗೂ ಈ ಇಮೇಜ್ಗೂ ತುಂಬಾನೇ ಡಿಫ್ರೆನ್ಸ್. ಅದೇ ನೋಡಿ, ಬ್ಲೂ ಕಡೆ ತಗೊಂಡು ಹೋಗ್ತೀನಿ. ಇವಾಗ ಏನ್ ಕಾಣ್ತಾ ಇದೆ, ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಅಂದ್ರೆ ಯಾವ ಇಮೇಜ್ಗೆ ನೀವು ಯಾವ ರೀತಿ ಟೆಂಪರೇಚರ್ ನ ಮೂವ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನೀವು ವರ್ಕ್ ಮಾಡ್ತಾ ಮಾಡ್ತಾ ಹೋದಂಗೆ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಎಲ್ಲಾನು. ನಾನು ಈ ಇಮೇಜ್ ಅಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಟೆಕ್ಸ್ಚರ್ ನ ಕಡಿಮೆ ಮಾಡ್ತೀನಿ, ಕ್ಲಾರಿಟಿನ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಬ್ಲೂ ಟೋನ್ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಕೊಡ್ತೀನಿ ನಾನು. ಓಕೆ ಕೊಟ್ಟು ಏನ್ ಮಾಡ್ತೀನಿ ನೋಡು, ಇವಾಗ ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್ ಈ ರೀತಿ ಕೂಲ್ ಟೋನ್ ಕೊಟ್ವಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಇದು ಇಮೇಜ್ ಕೇರಳ ಸ್ಟೈಲ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ನಾವ್ ಏನ್ ಮಾಡಿದೀವಿ, ಇದನ್ನ ಕೇರಳ ಸ್ಟೈಲ್ ಅಲ್ಲೇ ಮಾಡಿದೀವಿ. ಮತ್ತೆ ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ಈ ಸರ್ತಿ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಮಾಸ್ಕ್ ಮೇಲೆ ಹೋಗಿ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಸಬ್ಜೆಕ್ಟ್ ನ ಸ್ವಲ್ಪ ಎಕ್ಸ್ಪೋಸ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿ. ಆಮೇಲೆ ನಾನು ಕಾಂಟ್ರಾಸ್ಟ್ ನ ಏನ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಹೈಲೈಟ್ ನ ಕಡಿಮೆ ಮಾಡ್ಕೋತೀನಿ, ಬೇಡ ಸೊ ಇಲ್ಲ, ಹೈಲೈಟ್ ನಾನು ಕಡಿಮೆನೆ ಮಾಡ್ಕೋತೀನಿ ಸ್ವಲ್ಪ. ಅಂದ್ರೆ ಇಲ್ಲಿ ಇವರು ಜ್ಯುವೆಲರಿ ಎಲ್ಲ ಹಾಕಿದ್ದಾರೆ, ಇದು ಸ್ವಲ್ಪ ನನಗೆ ಶೋ ಆಗಿ ಕಾಣಬೇಕಾಗುತ್ತೆ. ಶಾಡೋನ ಜಾಸ್ತಿ ಮಾಡ್ತೀನಿ, ವೈಟ್ ನ ಜಾಸ್ತಿ ಮಾಡ್ತೀನಿ. ಓಕೆ, ಆಮೇಲೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಮಾಡ್ತೀನಿ ಇಮೇಜ್ ಅಲ್ಲಿ. ಈ ರೀತಿ ಇವಾಗ ನೋಡಬಹುದು. ಬಿಫೋರ್ ಇಮೇಜ್ ಬಿಫೋರ್ ಈ ರೀತಿ ಇತ್ತು, ಆಫ್ಟರ್ ಈ ರೀತಿ ನಾವು ಮಾಡಿದೀವಿ. ಈ ಇಮೇಜ್ ಅಲ್ಲಿ ಇವಾಗ ನಾವೇನೋ ಈ ಇಮೇಜ್ ಅಲ್ಲಿ ಇಲ್ಲಿ ಮೇಲ್ಗಡೆ ಎಕ್ಸ್ಪೋಸ್ ಇತ್ತು, ಇಲ್ಲಿ ವಾರ್ಮ್ ಟೋನ್ ಕೊಟ್ಟಿವಿ. ಅದೇ ಈ ಇಮೇಜ್ ಅಲ್ಲಿ ಯಾವ ರೀತಿ ಮಾಡ್ತೀರಾ, ಈ ಇಮೇಜ್ ಅಲ್ಲಿ ಯಾವ ರೀತಿ ಮಾಡಬೇಕು, ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ, ಸಾರಿ ಮೊದಲು ಲೇಯರ್ ನ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಏನಿ ಕ್ಯಾಮೆರಾ ಫಿಲ್ಟರ್ ನ ಓಪನ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ಪೋಸ್ ಇದೆಯಲ್ಲ ಅಲ್ಲಿ ಮಾತ್ರ ನೀವು ಏನ್ ಮಾಡಬೇಕು, ಎಕ್ಸ್ಪೋಸ್ ಕೊಡಬೇಕು. ಇಲ್ಲಿ ಎಕ್ಸ್ಪೋಸ್ ಆಗಿದೆ, ಇಲ್ಲಿ ಎಕ್ಸ್ಪೋಸ್ ಆಗಿದೆ, ಆಮೇಲೆ ಇಲ್ಲಿ ಎಕ್ಸ್ಪೋಸ್ ಆಗಿದೆ, ಇಲ್ಲಿ ಎಕ್ಸ್ಪೋಸ್ ಆಗಿದೆ. ಈ ಸರ್ತಿ ಏನ್ ಮಾಡ್ತೀನಿ ನಾನು, ಇದೇನ ರೇಡಿಯಲ್ ಗ್ರೇಡಿಯಂಟ್ ಇದೆ, ಇದನ್ನ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಂತೀನಿ. ಇಲ್ಲಿ ನೀವು ಎಕ್ಸ್ಪೋಸ್ ಅಂತ ಇದೆ, ಸೊ ಇದನ್ನ ಏನ್ ಮಾಡ್ಬೋದು, ನೀವು ಎಕ್ಸ್ಪೋಸ್ ಮಾಡ್ಕೋಬಹುದು. ಇಲ್ಲಿ ಎಕ್ಸ್ಪೋಸ್ ಮಾಡ್ಕೊಂಡೆ. ಆಮೇಲೆ ಡೇಸ್ ನ ಸ್ವಲ್ಪ ಏನ್ ಮಾಡ್ತೀನಿ ನಾನು, ಇದರಲ್ಲಿ ಏನ್ ಮಾಡ್ತೀನಿ, ಜಾಸ್ತಿ ಅಂದ್ರೆ ಸ್ವಲ್ಪ ಶೋ ಕಾಣಾಗೆ ಡೇಸ್ ನ ಜಾಸ್ತಿ ಮಾಡ್ತೀನಿ. ಹೈಲೈಟ್ ನ ಕಡಿಮೆ ಮಾಡ್ತೀನಿ, ಕಾಂಟ್ರಾಸ್ಟ್ ನ ಕೂಡ ಕಡಿಮೆ ಮಾಡ್ತೀನಿ, ಅಂದ್ರೆ ಸ್ವಲ್ಪ ನನಗೆ ಶೋ ಆಗಿ ಕಾಣುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಆಡ್ ಮಾಸ್ಕ್ ಮತ್ತೊಂದು ಕ್ರಿಯೇಟ್ ಮಾಡ್ಕೊಂಡು ರೇಡಿಯಲ್ ಗ್ರೇಡಿಯಂಟ್ ತಗೊಂತೀನಿ. ಇಲ್ಲಿ ಕೂಡ ಅದೇ ಸೇಮ್ ಆಡ್ ಮಾಡ್ತೀನಿ. ಆಮೇಲೆ ಮತ್ತೆ ಆಡ್ ಮಾಡ್ಕೊಂಡು ಇಲ್ಲಿ ಎಲ್ಲ ಅಂದ್ರೆ ಎಲ್ಲೆಲ್ಲಿ ಎಕ್ಸ್ಪೋಸ್ ಇದೆಯಲ್ಲ ನನಗೆ ಅಲ್ಲಿ ಮಾತ್ರ ಏನ್ ಮಾಡ್ತೀನಿ, ನಾನು ಆಡ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋಸ್ ಇರೋ ಕಡೆ ಮಾತ್ರ ಆಡ್ ಮಾಡಿ, ಅಂದ್ರೆ ಶೋ ಕಾಣುತ್ತೆ ನಿಮಗೆ, ಸಿನಿಮೆಟಿಕ್ ಆಗಿ ಕಾಣುತ್ತೆ. ಗ್ರೇಡಿಯಂಟ್ ನಾನು ಮತ್ತೆ ರೇಡಿಯಲ್ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ರೀತಿ ಏನ್ ಮಾಡ್ತೀನಿ, ಇಲ್ಲಿ ಎಕ್ಸ್ಪೋಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಏನ್ ಮಾಡ್ತಾ ಇದ್ದೀನಿ, ನಾನು ಗ್ರೇಡಿಯಂಟ್ ಆಡ್ ಮಾಡ್ತಾ ಇದ್ದೀನಿ. ಸಿನಿಮ್ಯಾಟಿಕ್ ಆಗಿ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ನೀವು ಎಲ್ಲೆಲ್ಲಿ ಎಕ್ಸ್ಪೋಸ್ ಇದೆಯಲ್ಲ ಅಲ್ಲಿ ಮಾತ್ರ ಏನ್ ಮಾಡಬೇಕು, ಗ್ರೇಡಿಯಂಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಇದು ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್ ಈ ರೀತಿ ಏನ್ ಮಾಡಿದೀವಿ ಅಂದ್ರೆ ಎಲ್ಲೆಲ್ಲಿ ಎಕ್ಸ್ಪೋಸ್ ಇದೆ ಅಲ್ಲಿ ಮಾತ್ರ ನಾವು ಎಕ್ಸ್ಪೋಸ್ ಕೊಟ್ಟಿದೀವಿ. ಮತ್ತೆ ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡಿ ಕ್ಯಾಮೆರಾ ಫಿಲ್ಟರ್ ಓಪನ್ ಮಾಡ್ಕೊತೀವಿ. ಓಪನ್ ಮಾಡ್ಕೊಂಡು ಇವಾಗ ನಾವು ಏನ್ ಮಾಡಿದೀವಿ, ಎಕ್ಸ್ಪೋಸ್ ನ ಕೊಟ್ಟಿದೀವಿ. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು, ಶಾಡೋ ಜಾಸ್ತಿ ಮಾಡಬೇಕು. ಶಾಡೋ ಜಾಸ್ತಿ ಮಾಡಕ್ಕೆ ಮತ್ತೆ ಏನ್ ಮಾಡ್ತೀನಿ, ನಾನು ಇಲ್ಲಿ ಲೀನಿಯರ್ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡ್ಕೊಂತೀನಿ. ನಾವು ಇಲ್ಲೆಲ್ಲ ಎಕ್ಸ್ಪೋಸ್ ಬಂದಿದೆ, ಅಪೋಸಿಟ್ ಏನ್ ಮಾಡ್ತೀನಿ, ನಾನು ಶಾಡೋನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಶಾಡೋನ ಕ್ರಿಯೇಟ್ ಮಾಡ್ತೀನಿ. ಪೂರ್ತಿ ಅನ್ಎಕ್ಸ್ಪೋಸ್ ಮಾಡ್ತೀನಿ. ಆಮೇಲೆ ಶಾಡೋ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದರಲ್ಲಿ ಕೂಲ್ ಟೋನ್ ಸ್ವಲ್ಪ ಆಡ್ ಮಾಡ್ತೀನಿ. ಟೆಕ್ಸ್ಚರ್ ಕಡಿಮೆ ಮಾಡ್ತೀನಿ, ಕ್ಲಾರಿಟಿ ಕಡಿಮೆ ಮಾಡ್ತೀನಿ. ಆಮೇಲೆ ಡೇಸ್ ನ ಸ್ವಲ್ಪ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂತೀನಿ. ಇಲ್ಲಿ ಕೂಡ ಏನ್ ಮಾಡ್ಬೋದು, ನೀವು ಶಾಡೋನ ಆಡ್ ಮಾಡಬಹುದು. ಇಲ್ಲಿ ಇದೆ ಅಲ್ಲ, ಈ ಜಾಗದಲ್ಲಿ ಶಾಡೋನ ಆಡ್ ಮಾಡಬಹುದು. ಆಮೇಲೆ ನಾಯ್ಸ್ ನ ಏನ್ ಮಾಡ್ತೀನಿ, ಇಲ್ಲಿ ಕಡಿಮೆ ಮಾಡ್ತೀನಿ. ಮತ್ತೆ ಆಡ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ನಾನು ಈ ಸರ್ತಿ ಇಲ್ಲಿ ರೇಡಿಯಲ್ ಗ್ರೇಡಿಯಂಟ್ ತಗೊಂತೀನಿ. ಇಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಶಾಡೋನ ಸ್ವಲ್ಪ ಆಡ್ ಮಾಡ್ತೀನಿ, ನಾನು ಜಾಸ್ತಿ ಮಾಡಲ್ಲ. ಓಕೆ, ಇಷ್ಟಿರ್ಲಿ. ಇವಾಗ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ನೋಡ್ಬೋದು ನೀವು. ಇವಾಗ ಬಿಫೋರ್ ಇಮೇಜ್ ಈ ರೀತಿ ಇತ್ತು, ಆಫ್ಟರ್ ಇಮೇಜ್ ಏನ್ ಮಾಡಿದೀವಿ ನಾವು, ಎಷ್ಟು ಸಿನಿಮ್ಯಾಟಿಕ್ ಆಗಿ ನಮ್ದು ಇಮೇಜ್ ಕಾಣ್ತಾ ಇದೆ. ಎರಡು ನೀವು ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಜಿ ಮಾಡಿ, ಇದು ಬಿಫೋರ್ ಇಮೇಜ್, ನಿಮಗೆ ಆಫ್ಟರ್ ಇಮೇಜ್. ಜಸ್ಟ್ ನಾವು ಕಲರ್ ಇದರಲ್ಲಿ ಇನ್ನೂ ನಾವು ಕಲರ್ ನ ಕಂಟ್ರೋಲ್ ಮಾಡೇ ಇಲ್ಲ, ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಕಲರ್ಗೆ ಏನೂ ನಾವು ಹೆಚ್ಚು ಕಡಿಮೆ ಮಾಡಿಲ್ಲ. ಓನ್ಲಿ ಟೆಂಪರೇಚರ್ ನ ಏನ್ ಮಾಡಿದ್ವಿ, ಸ್ವಲ್ಪ ಬ್ಲೂ ಕಡೆ ಕಡಿಮೆ ಮಾಡ್ಕೊಂಡಿದೀವಿ.
ನಾನು ಏನ್ ಮಾಡ್ತೀನಿ ಇವಾಗ ಸ್ವಲ್ಪ ನಿಮ್ ಕಲರ್ ಕೂಡ ಚೇಂಜ್ ಮಾಡಿ ತೋರಿಸ್ತೀನಿ. Ctrl+Shift+A ಕ್ಲಿಕ್ ಮಾಡಿ ಕ್ಯಾಮೆರಾ ಫಿಲ್ಟರ್ನ ಓಪನ್ ಮಾಡ್ಕೊಂತೀನಿ. ನಾನು ಲೇಯರ್ ಕಾಪಿ ಮಾಡ್ಕೊಳ್ದೆ ನಿಮಗೆ ವರ್ಕ್ ಸ್ಪೀಡ್ ಆಗಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಸ್ಯಾಚುರೇಷನ್ ಅಲ್ಲಿ ಕಲರ್ನ ಏನ್ ಮಾಡ್ತೀನಿ, ಗ್ರೀನ್ ನ ಕಡಿಮೆ ಮಾಡ್ಕೊಂತೀನಿ. ಲೂಮಿನೆನ್ಸ್ ಅಲ್ಲಿ ಗ್ರೀನ್ ನ ಜಾಸ್ತಿ ಮಾಡ್ತೀನಿ ನಾನು. ಇಲ್ಲಿ ನೀವು ಗ್ರೀನ್ ನ ಜಾಸ್ತಿ ಕೂಡ ಮಾಡಬಹುದು, ಬಟ್ ಅದು ಶೋ ಕಾಣಲ್ಲ ನಿಮಗೆ. ಓಕೆ, ಇಷ್ಟಿರ್ಲಿ ನನಗೆ ಕಲರ್. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಓಕೆ ಕೊಡ್ತೀನಿ. ಕಲರ್ನ ಏನ್ ಮಾಡಿದೆ, ಚೇಂಜ್ ಮಾಡಿದೆ. ನೆಕ್ಸ್ಟ್ ಇವಾಗ ಹೋಲ್ ಇಮೇಜ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಕಲರ್ ಗ್ರೇಡಿಂಗ್ ನ ಮಾಡಬೇಕು. ಮತ್ತೆ Ctrl+Shift+A ಕ್ಲಿಕ್ ಮಾಡ್ತೀನಿ, ಕ್ಯಾಮೆರಾ ಫಿಲ್ಟರ್ನ ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡ್ಕೊಂಡು ಈ ಸರ್ತಿ ಏನ್ ಮಾಡ್ತೀನಿ, ನಾನು ಅವಾಗಲೇ ಶಾಡೋದಲ್ಲಿ ಏನ್ ಆಡ್ ಮಾಡಿದ್ದೆ, ಶಾಡೋದಲ್ಲಿ ಕೂಡ ಟೆಂಪರೇಚರ್ ಅಂದ್ರೆ ಹೈಲೈಟ್ ಅಲ್ಲಿ ಎಲ್ಲೋನ ಆಡ್ ಮಾಡಿದ್ದೆ, ಟೆಂಪರೇಚರ್ ನ ಜಾಸ್ತಿ ಮಾಡಿದ್ದೆ, ವಾರ್ಮ್ ಟೋನ್ ನ ಕೊಟ್ಟಿದ್ದೆ. ಶಾಡೋದಲ್ಲಿ ಕೂಡ ಏನ್ ಮಾಡಿದ್ದೆ, ವಾರ್ಮ್ ಟೋನ್ ನ ಕೊಟ್ಟಿದ್ದೆ. ಈ ಸರ್ತಿ ಟೆಂಪರೇಚರ್ ಏನ್ ಮಾಡ್ತೀನಿ, ವಾರ್ಮ್ ಟೋನ್ ನ ಕೊಡ್ತೀನಿ. ಹೈಲೈಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಹೈಲೈಟ್ ಅಲ್ಲಿ ವಾರ್ಮ್ ಟೋನ್ ನ ಕೊಡ್ತೀನಿ. ಆಮೇಲೆ ಶಾಡೋದಲ್ಲಿ ಬ್ಲೂ ಟೋನ್ ನ ಕೊಡ್ತೀನಿ. ಮಿಡ್ ಟೋನು ಅಷ್ಟೇ ಇರಲಿ. ಹೋಲ್ ಗ್ಲೋಬಲ್ ಅಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಲೂಮಿನೆನ್ಸ್ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಬ್ಲೂ ಪ್ರೈಮರಿನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ರೆಡ್ ಇದೆ, ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಆಗಲಿ. ಆಮೇಲೆ ಸ್ಯಾಚುರೇಷನ್ ಗ್ರೀನ್ ಅಲ್ಲಿ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಅಂದ್ರೆ ಅವ್ರ ಫೇಸ್ ಮೇಲೆಲ್ಲ ಎಫೆಕ್ಟ್ ಆಗ್ತಾ ಇದೆ ನೋಡ್ಬೋದು. ನೀವು ಫೇಸ್ ಮೇಲೆಲ್ಲ ಎಫೆಕ್ಟ್ ಆದ್ರೆ ಅದನ್ನ ರಿಮೂವ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಇವಾಗ ನಾವು ಗ್ರೇಡಿಯಂಟ್ ಅಂದ್ರೆ ಹೋಲ್ ನಾವು ಸಬ್ಜೆಕ್ಟ್ ಓನ್ಲಿ ಸಬ್ಜೆಕ್ಟ್ ಮಾತ್ರ ಗ್ರೇಡಿಯಂಟ್ ಮಾಡಿರಲ್ಲ, ಹೋಲ್ ಪೂರ್ತಿ ಗ್ರೇಡಿಯಂಟ್ ಅಂದ್ರೆ ಪೂರ್ತಿ ಬ್ಯಾಕ್ ಗ್ರೌಂಡ್ ಆಮೇಲೆ ಸಬ್ಜೆಕ್ಟ್ ಎಲ್ಲಕ್ಕೂ ಏನ್ ಮಾಡಿರ್ತೀವಿ ನಾವು, ಗ್ರೇಡಿಯಂಟ್ ನ ಆಡ್ ಮಾಡಿರ್ತೀವಿ. ನಿಮ್ಗೆ ಏನಾದ್ರು ಇಲ್ಲಿ ಮತ್ತೆ ಜಾಸ್ತಿ ಕ್ಲಿಯರಿಟಿ ಕಾಣ್ತಾ ಇದ್ರೆ ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಯಾವಾಗ್ಲೂ ಕ್ಲಿಯರಿಟಿನ ಕಡಿಮೆ ಮಾಡಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಮೆರಾ ಫಿಲ್ಟರ್ನ ಓಪನ್ ಮಾಡ್ಕೊಂಡು ಇಲ್ಲಿ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ನಾನು, ಸ್ವಲ್ಪ ಇಲ್ಲಿ ಕ್ಲಾರಿಟಿನ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ, ಎಕ್ಸ್ಪೋಸ್ ಕಡಿಮೆ ಮಾಡ್ತೀನಿ. ಇಲ್ಲೆಲ್ಲ ಕ್ಲಾರಿಟಿ ಡೇಸ್ ನ ಇರ್ಲಿ, ಕ್ಲಾರಿಟಿ ಏನ್ ಮಾಡ್ತೀನಿ ನಾನು, ಟೆಕ್ಸ್ಚರ್ ಕ್ಲಾರಿಟಿ ಪೂರ್ತಿಯಾಗಿ ಕಡಿಮೆ ಮಾಡ್ತೀನಿ. ಇಲ್ಲಿ ಈ ಕಡೆ ಸ್ವಲ್ಪ ಈ ರೀತಿ ಓಕೆ ಇರ್ಲಿ. ಇವಾಗ ಫ್ರೆಂಡ್ಸ್ ಎರಡು ಏನ್ ಮಾಡ್ತೀನಿ ನಾನು, Ctrl+G ಮಾಡಿ ಗ್ರೂಪ್ ಮಾಡ್ಕೊಂತೀನಿ. ನೀವು ನೋಡ್ಬೋದು, ಇದು ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ಒಂದು ಇಮೇಜ್ ಕಂಪ್ಲೀಟ್ ಕಲರ್ ಗ್ರೇಡಿಂಗ್ ನೀವು ಫೋಟೋಶಾಪ್ ಅಲ್ಲಿ ಮಾಡಬಹುದು. ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಧನ್ಯವಾದಗಳು.